ಅನ್ನಾರ ಎಲ್ಲ ಪೇಪರ್ಸು ಹಾಕಿಟ್ಟೇನಿ, ನೀವು ಒಂದ್ಸಲ ನೋಡ್ರಿ. ಅನ್ನಾರ ಏನು ವಿಚಾರ ಮಾಡಕತ್ತೀರಿ? ಹಿಂಗ ವಿಚಾರ ಮಾಡ್ಲಿಕ್ಕತ್ತಿದ್ದೆ ಕೃಷ್ಣಾಜಿ. ಪಾಪದ ಹುಡುಗಿ ಅದ ಅದು. ಆ ಹುಡುಗಿಗೆ ಎಲ್ಲಿ ತನಕ ಅನ್ಯಾಯ ಆಗ್ತದಂತ, ಮತ್ ಎದಕ್ಕ ಅಂತ. ಒಂದು ಮುಗುಳ್ನಗೆ ಒಳಗ ಎಲ್ಲಾರನ್ನು ಗೆದ್ದು ಬಿಡ್ತದ ಆ ಹುಡುಗಿ. ಆದ್ರ ನಶೀಬ್ ಎಷ್ಟು ಕೋಟ ಅದ ನೋಡ್ರಿ. ವಿಧಿ ಆ ಹುಡುಗಿ ಜೀವನದಾಗ ಹೆಂಗೆಲ್ಲ ಆಟ ಆಡ್ಲಿಕ್ಕತ್ತದ. ಅವತ್ತು ಮೊದಲ ಸಲ ಆ ಹುಡುಗಿನ ನೋಡಿ ಅಂತ ಸಂಕಟದೊಳಗೂ ಆಕೆ ಕಣ್ಣೊಳಗ ಮಿಂಚು ನೋಡ್ದ. ಅವತ್ತ ಹೇಳಿದ್ದೆ ಕೃಷ್ಣಾಜಿ, ಆಕೆಗೆ ಬದುಕಬೇಕು ಅನ್ನೋ ಛಲ ಬಾಳದ ಅಂತ. ಬಾಳ ಜನ ಹಂಗಿರುವುದಿಲ್ಲ ಕೃಷ್ಣಾಜಿ. ಸ್ವಲ್ಪ ಕಷ್ಟ ಬಂದ್ರೆ ಸಾಕು, ನಡಗ್ತಾರ, ಸೋತ್ ಹೋಗ್ತಾರ. ಆದ್ರೆ ಗಂಗಾ ಯಾವತ್ತೂ ಹಂಗಿಲ್ಲ. ಹಿಂದೂ ಇರಲಿಲ್ಲ, ಇವತ್ತೂ ಇಲ್ಲ. ಅದೇನೋ ಗೊತ್ತಿಲ್ಲ ಕೃಷ್ಣಾಜಿ, ಯಾವುದೋ ಋಣದ್ಕೊಂಡಿ ನಮ್ಮಿಬ್ಬರ ನಡುವೆ ಜೋಡಿಸ್ಕೊಂಡ್ಬಿಟ್ಟದ. ಹೌದಣ್ಣ, ನೀವು ಹೇಳೋ ಮಾತು ಭಾಳ ಖರೆ ಅದ. ಆ ಹುಡುಗಿಗೆ ಭಾಳ ತಿಳುವಳಿಕೆ ಅದ. ಅದಕ್ಕಂತಾನೆ ಕೃಷ್ಣಾಜಿ ನನ್ನ ಮನಸ್ಸೊಳಗ ಒಂದು ಗಟ್ಟಿ ನಿರ್ಧಾರ ಮಾಡಿ, ಅಕ್ಕಿ ನಡೆಯೋ ದಾರಿ ಒಳಗ ಯಾವ್ದ ಅಡೆತಡಿನೂ ಬರ್ದಂಗೆ ನೋಡ್ಕೋತೇನೆ. ತನ್ನ ಜೀವನ ಕಟ್ಕೊಳ್ಳಿಕ್ಕೆ ಕಸುವು ಸ್ವತಂತ್ರ ನೀಡ್ತೀನಿ ಅಂತ. ನನ್ನ ಕೈಯಾಗ ಎಷ್ಟು ಸಹಾಯ ಆಗ್ತದೋ ಅಷ್ಟು ಸಹಾಯ ಮಾಡ್ತೇನೆ. ಗಂಗಾ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು. ಆದ್ರೆ ಇವತ್ತು ನನಗ ದುಃಖ ಆಗ್ಲಿಕ್ಕತ್ತದ ಕೃಷ್ಣಾಜಿ. ಸ್ವತಃ ನಾನು ನೆಲದೊಳಗ ಹೂತ್ ಹೋಗ್ಲಿಕ್ಕತ್ತೇನೇನೋ ಅಂತ. ನಾನ ಮಾಡ್ಕೊಂಡ ನಿರ್ಧಾರ ನಾನ ಹೊಸ್ಕಾಕ್ಲಿಕ್ಕತ್ತೇನೇನೋ ಅಂತ ಸಂಕಟ ಆಗ್ಲಿಕ್ಕತ್ತದ. ಸೋಲು ನನ್ನನ್ನು ಹೆಡಮೂರಿ ಕಟ್ಟಿ ಒಗೆದದ ಕೃಷ್ಣಾಜಿ. ಗಂಗಾ ತನ್ನ ಅನ್ನೋರ್ ಮೇಲಿಟ್ಟು ನಂಬಿಕೆನ ನನ್ನಿಂದ ಉಳಿಸ್ಕೊಳ್ಳಿಕ್ಕೆ ಆಗವಲ್ದು. ಎಲ್ಲಿಗೆ ಬಂದು ನಿಂತೇನೆ ನೋಡ್ರಿ ನಾನು. ಮೊದಲು ಸ್ಕೂಲ್ ಅಂದ್ರ ಹೆದರಿ ಓಡ್ತಿದ್ಲು. ಆಕೆ ಕಣ್ಣೊಳಗ ಓದೋ ಕನಸನ್ನ ಬಿತ್ತದವನ ನಾನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.